ನಮ್ಮ ಪುಳಿಯರ ಬಾಳ ಬಂದ್ಯಾರ. ಇದು ಕಷ್ಟಪಟ್ಟರು ಮಾತ್ರ ಸಾಧನೆ ಮಾಡಕ್ ಸಾಧ್ಯ ಆಗಿದೆ. ಸಾಧನೆ ನಮ್ಮ ಮಂದಿ ಗೊತ್ತಿಲ್ಲ ಮಾಡಿದ್ರೆ ಯಾವ ಟ್ರೈನ್ ಬರ್ತಾರೆ ರಾತ್ರಿ 1 ಗಂಟೆ ಟ್ರೈನ್ ಬಂದ್ರೆ ನಾ ರೈಲ್ವೆ ಸ್ಟೇಷನ್ ನಿಂದಿರ್ತೀನಿ. 1 ಗಂಟೆಗೆ ಆದ್ರೂ ನಿಂದಿರ್ತೀನಿ. ನಿಮ್ ತಾಯಿ ತಂದಿ ಬರಲ್ಲ, ನಿಮ್ಮ ಅಣ್ಣ ನಾನು ನಿಂದಿರ್ತೀನಿ. ಯಾಕಂದ್ರೆ ನಿಮ್ಗೆ ಅಲ್ಲಿ ಸ್ವಾಗತ ಮಾಡಿ ಕೋರ್ಲ್ಲ ಅಂದ್ರೆ ನಾ ಇದ್ರ ಸತ್ತಂಗೆ ಇದು ಆಗ್ಬೇಕು. ನಾವ್ ಎಸ್ಕಿಟ್ ಯಾರೋ ಮಾಡಿರ್ತಾರ, ಸ್ವೀಟ್ ಯಾರೋ ಮಾಡಿರ್ತಾರ, ನಮ್ಮಲ್ಲೇ ರೈಟ್ ಮಾಡಿ ನಮ್ ಗೋರ್ ಮಾಡ್ಯಾನ, ಅವನಿಗೆ ಲಾಭತ್ತ, ಅವನಿಗೆ ಅನುಕೂಲ ಮಾಡ್ದ ಬರ್ತೇವಂತ ವಿಷಯ ನೀವು ಗೆದ್ದು ಬರಬೇಕು. ಕೇವಲ ನನ್ನ ಹೆಸರು ಮೇನುಕಾ. ಹೆಮ್ಮೆ ಪಡೆಯುವ ಮಾತು ಏನಂದ್ರೆ ಇಡೀ ಕರ್ನಾಟಕದಾಗ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಫಸ್ಟ್ ಟೀಮ್ ನಿಂದಿದೆ, ನ್ಯಾಷನಲ್ಗೆ ಸೆಲೆಕ್ಷನ್ ಆಗಿದೆ ಮತ್ತು ನಾವು ಜಿಲ್ಲಾ ಮಟ್ಟ ಕಾಡಿ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗಿ ನ್ಯಾಷನಲ್ಗೆ ಸೆಲೆಕ್ಷನ್ ಆಗಿದೆ. ಧನ್ಯವಾದಗಳು. ವಿಶೇಷವಾಗಿ ತಾಂಡಾದಲ್ಲಿ ಬಹಳಷ್ಟು ಯುವಕರಾಗಲಿ ಯುವತಿಯರಾಗಲಿ ಬಹಳಷ್ಟು ಕಡೆ ಎಲ್ಲಿವರೆಗೆ ನಮ್ಮ ಮಾದರಿ ಸರ್ಕಾರ ತಾಲೂಕು ಮತ್ತು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಎಲ್ಲಿ ಗುರುತಿಸಿಲ್ಲ. ಬಹಳಷ್ಟು ನಮ್ಗೆ ಏನಾದ್ರು ಕೀಳವಾಗಿ ನೋಡ್ತಾರೆ. ನಮ್ಗೆ ಯಾವುದು ಕೂಲಿ ಮಾಡೋರ್ನ ರೈತರ ಮಕ್ಕಳನ್ನ ಯಾರು ನೋಡಲ್ಲ, ಬಹಳಷ್ಟು ಕೀಳಾಗಿ ನೋಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮುತ್ನಾಳ ಗ್ರಾಮದ ಭೀಮನಗರ ತಾಂಡದ ದೊಡ್ಡ ತಾಂಡದ ನಮ್ಮ ಅಕ್ಕ ತಂಗಿದವರು ಸಣ್ಣ ಮಕ್ಕಳು ಅವರೆಲ್ಲ ಸೇರಿ ಇವತ್ತು ಏನದ ಇವರು ತಾಲೂಕ ಜಿಲ್ಲಾ ಅಲ್ಲ, ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದು ಸಣ್ಣ ವಿಷಯ ಅಲ್ಲ. ಇದು ಯಾರಿಗ್ ಗೊತ್ತಾಗಲ್ಲ. ಇದು ಯಾರು ಮೈಸೂರು ಬೆಂಗಳೂರು ಮಾತಾಡ್ತಾ ಅಂತವ್ರಿಗೆ ಗೊತ್ತಾಗ. ಇಂಥ ಟೈಮ್ 100 ಕೆಲಸ ಬಿಟ್ಟು ಇವ್ರಿಗೆ ಬೆನ್ನಿಗೆ ಬೆನ್ ತಟ್ಟಬೇಕು ನಾವು. ಇವ್ರು ಸಣ್ಣವೆಲ್ಲ ತಂದೆ ತಾಯಿ ಕೀರ್ತಾರ ಅಂತ ವಿಚಾರಲ್ಲ, ಬರಲ್ಲ ಅವ್ರಿಗೆ ತಾರಿ ಬಿಡ್ರಪ್ಪ. ಹೊಡಿ ಹಂಗ ಅದೇ ಹೊಡಿಬೇಡ. ಡಿಗ್ರಿ ಕಾಲೇಜಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಮಾಡ್ಬೇಕಂತ ಕಷ್ಟ ಆನಂದ ಹೇಳಿದ್ದೆ ನಾನು. ಇವತ್ತು ಅಲ್ಲಿ ಸಮಯ ಸಿಗಲ್ಲ, ಮುಂಜಾನೆಯವರೆಲ್ಲ ಹೋದ್ರ ಮನೆ ಮೊದಲಾಗಿ ಹಂಗಾಗಿ ಇವತ್ತ ಮತ್ತು ಆ ಮನುಷ್ಯ ಜಗದೀಶ್ ಇದ್ರು ಇವತ್ತು ಸಮಯ ಸಿಕ್ಕದ. ಇವತ್ತು ಸಂಗ್ರಹ ಮಾಡಿ ದೇವಸ್ಥಾನದಿಂದ ಇವರು ರಾಷ್ಟ್ರ ಮಟ್ಟದ ಗೆದ್ರಂದ್ರೆ ವಸಂತ ಸಿಕ್ಕ 75 ವರ್ಷ ಆದ್ರೆ ಇದೇ ಪಡ್ತಾ ಇರೋದು. ನಮ್ಮ ಊರಿಗಿನ ತನಗಲ್ಲ, ನಮ್ಮ ಜಿಲ್ಲೆದಾಗಿನಿಲ್ಲ. ಇಂಥದ್ದು ನಿಮ್ಮ ಪಂಜಾಬ್ ಸಮುದಾಯದಲ್ಲಿ ನೃತ್ಯದಲ್ಲಿ
ನೀವು ಬೆಳೆದು ರಾಷ್ಟ್ರ ಮಟ್ಟದಾಗ ಆಗಿ ಬರ್ಬೇಕು. ಆಗಿ ಬಾಗದಂತ ಅಲ್ಲಿ ತೊಗೊಂಡ್ಬಂತಂದ್ರೆ ಮತ್ತೆ ರೈಲ್ವೆ ಸ್ಟೇಷನ್ ಪಕ್ಕ ಆರ ತೊಗೊಂಡು ಅಲ್ಲಿಂದ ನೀವು ಬರ ಮಾಡಿ ಕೊಡ್ತೀನಿ. ಬೇಕು ಪತ್ರಿಕಾ ಮಾಧ್ಯಮ ಟಿವಿ ಮಾಧ್ಯಮದಲ್ಲಿ ನೀವು ಬೆಳಿಬೇಕು. ಇಲ್ಲಿ ಯಾರು ಬೆಳೆಸಕಲ್ಲ, ನಮಗೆ ಗುಳಿಯರ ಭಾಳ ಬಂದ್ಯಾರ. ಹಂಗಾಗಿ ನೀವು ಕಷ್ಟಪಟ್ಟು ಬರ್ತೀರಿ. ಈ ಅಮ್ಮ ಸೂಚನೆಗೆ ಅಂದ್ರೆ ಆಗಿ ಕೂಡ ನಿಮ್ಗೆ ಕೇಳೋದು ಈಗ ಹೋಗಲ್ಲ. 2 ಮಕ್ಕಳು ಇರ್ತಾರೆ, ಈ ಜೊತೆಗೆ ಕೈ ಜೋಡಿಸಿ ಗೆದ್ದು ಬಂದಾರಂದ್ರೆ ಸಣ್ಣ ವಿಷಯ ಅಲ್ಲ. ಇದು ಕಷ್ಟಪಟ್ಟರು ಮಾತ್ರ ಸಾಧನೆ ಮಾಡಕ್ಕೆ ಸಾಧ್ಯ. ಇದು ಸಾಧನೆ ನಮ್ಮ ಮಂದಿ ಗೊತ್ತಿಲ್ಲ. ಊರಾಗ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇಂಥವೆಲ್ಲ ಬರೀ ಪುಣ್ಯಮ್ಮ ಅಂತಾರ. ಅಂತ ಒಳ್ಳೆ ಕೆಲಸ ಮಾಡಕತ್ರಿ. ನಿಮ್ಮ ದೇವ್ರ ಆಶೀರ್ವಾದ ನಿಮ್ಮ ಎಲ್ಲರ ಮ್ಯಾಗಿರ್ಲಿ, ನಿಮ್ಮ ತಾಯಿ ತಂದೆ ಇರಲಿ. ಮುಂದೆ ಹೀಗೆ ಬೆಳಿಬೇಕು, ನೀವು ಬೆಳಿಬೇಕು. ಇದ್ರ ಜೊತೆಗೆ ಮಕ್ಕಳನ್ನ ಓದ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥದ್ದೇ ನನ್ನ ಅಭಿಪ್ರಾಯ ಅದ. ಅಲ್ಲಿಂದ ಏನಾಗ್ತು ಅಂತ ಅಲ್ಲಿಂದ ಫೋನ್ ಮಾಡಿದ್ರೆ ಯಾವ ಟ್ರೈನ್ ಬರ್ತಾರೆ ರಾತ್ರಿ 1 ಗಂಟೆ ಟ್ರೈನ್ ಬಂದ್ರೆ ನಾವು ರೈಲ್ವೆ ಸ್ಟೇಷನ್ 1 ಗಂಟೆಗೆ ಆದ್ರೆ ನಿಂದಿರ್ತೀನಿ. ನಿಮ್ಮ ತಾಯಿ ತಂದೆ ಬರಲ್ಲ, ನಿಮ್ಮ ಅಣ್ಣ ನಾನು ನಿಂದಿರ್ತೇನೆ. ಯಾಕಂದ್ರೆ ನಿಮ್ಗೆ ಅಲ್ಲಿ ಸ್ವಾಗತ ಮಾಡಿ ಕೋರ್ಲಿಲ್ಲ ಅಂದ್ರೆ ನಾ ಇದ್ರ ಹೊತ್ತಂಗೆ ಇದು ಆಗಬೇಕು. ನಾವೆಲ್ಲರೂ ಕಲ್ತು ಮಾಡ್ತೀವಿ. ತಾಣದಾಗಲ್ಲ ಊರು ಎಲ್ಲ ಸೇರಿ ಮಾಡೋಣ. ಇದಕ್ಕೆ ನೀವು ಯಾವುದೇ ಕಾರಣಕ್ಕೆ ಹೋದ ನಿಂತು ಬೇಡ್ರಿ. ಈಗ ಖುಷಿಯಾಗಿ ಹೋಗ್ಬೇಕು, ಆರಾಮಾಗಿ ಬಂದು ಅಂತಕ್ಕಂಥ ದೇವರ ಆಶೀರ್ವಾದ ಪಟ್ಟು ಹೋಗ್ಬೇಕು. ಅದರಲ್ಲಿ ವಿಶೇಷವಾಗಿ ಮುಂಡ್ರಿ ಗ್ರಾಮದಲ್ಲಿ 13 ಆಟೋಡ ಅಂತ ಬೇಕೈತಿ. ಹೊಲ ಜಮೀನ್ ತಗೊಂಡನ ಲೀಜ್, ನೀರಿಲ್ಲ ಅದ್ರಾಗ. ನೀರು ಬೇರೆ ಬೆಲೆ ತಗೊಂಡ್ ಕೇಸಿ 2 ಲಾರಿ ಕಲಂಗಡಿ ಬೆಳೆದ. ನಾವು ಈಗ ಅಲ್ಲಿಗೆ ಹೋಗಿ ಬಂದಿನಿ. ಅವ್ನು ನಾಳೆ ನೀವೇ ಬರ್ದು ಅದ್ರ ಸಲಗ ನಾವು ಇವ್ರು ಸ್ವೀಟ್ ಅಂತಂಗಲ್ಲ. ಸ್ವೀಟ್ ನಮ್ದಲ್ಲ, ಅದು ಯಾರೋ ಮಾಡಿದ್ದು. ಇವಾಗ ರೈತ ಬೆಳೆದದ್ದು ಬೆಳೆದ ನಾವು 2 ಲಾರಿ ತುಂಬಲಕತ್ತಾರ. ಈಗ ಅಲ್ಲಿ ಸದ್ಯ ಈಗ ಫೋನ್ ಮಾಡೋದು ಅಲ್ಲಿದ್ದ ಬಂದ. ಅದ್ರ ಸಲಗ ಅದೇ ಕಲ್ಲಂಗಡಿ ಈಗ ಬೆಳೀತಾನೆ. ಇದೇ ಕಟ್ಟು ಮಾಡಿ ಕೇಸಿ ಪೂಜೆ ಕೈಲಿಂದ ಅವ್ರು ಸಾಯ್ತಾರೆ ಮಕ್ಕಳಿಗೆ ಅವರೇ ತಿನ್ಸು. ಇದು ಸಿಹಿ ಹಂಚಿ ಸಂಭ್ರಮಿಸೋದು ಇದೇ. ನಾವು ಸ್ವೀಟ್ ಬೇಡ, ಏನು ಬೇಡ. ಬಿಸ್ಕಿಟ್ ಯಾರೋ ಮಾಡಿರ್ತಾರ, ಸ್ವೀಟ್ ಯಾರೋ ಮಾಡಿರ್ತಾರ. ನಮ್ಮಲ್ಲೇ ರೈತ ನಮ್ಮ ಗೋರ್ಮೆಂಟೇನ ಅವನಿಗೆ ಲಾಭ ಅವನಿಗೆ ಅನುಕೂಲ ಮಾಡಿದ. ಅವನು ಕೂಡ ಎಲ್ಲರೂ ಬರಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಇವತ್ತು ಇವೆಲ್ಲ ಮಾಡಿದ್ರೆ ಸುಮಾರು ಲಕ್ಷ ಮಂದಿ ಜನಕ್ಕೆ ಹೋಗ್ಬೇಕು. ದಯವಿಟ್ಟು ನೀವು ಅಲ್ಲಿ ಸೋಲು ಗೆಲ್ಲುವಂತಕ್ಕಂಥದ್ದು ಯಾವುದೇ ಭಯ ಪಡಬಾರ್ದು. ನಾವು ಗೆದ್ದು ಬರ್ತೇವೆ ಅಂತ ವಿಷಯ ನೀವು ಗೆದ್ದು ಬರಬೇಕು. ಗೆದ್ದು ಬರ್ತಾರಂತಕ್ಕಂಥದ್ದು ನನಗೆ ವಾದ. ಅದಕ್ಕೆ ಈ ದೇವಸ್ಥಾನದಲ್ಲಿ ಮರೆಮಾಯಿ ಮತ್ತು ದೇವಲಾಲ್ ದೇವಸ್ಥಾನದಲ್ಲಿ ನಾವು ಸಂಬಂಧ ಮಾಡಿದ್ವಿ. ಇದನ್ನ ಹಂಗೆ ಇದೇ ಆಹಾರ ಮತ್ತೆ ಭರವಸೆಗೆ ಇರ್ಬೇಕು ನಿಮಗೆ. ಇದಕ್ಕಿಂತ ದೊಡ್ಡ ಆಹಾರ ಮಾಡಿ ನೀವು ಸನ್ಮಾನ ಮಾಡಿ, ಇಲ್ಲಾಂದ್ರೆ ಇಲ್ಲೇ ಮೆರೆಸ್ತಕ್ಕಂಥ ಮಾಡಮು, ಇಲ್ಲ ರೈಲ್ವೆ ಸ್ಟೇಷನ್ ಮಾಡಮು. ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀವು ಯಾವುದೇ ಕಾರಣ ಹಿಂಜರಿ ಬರ್ತಕ್ಕಂಥದ್ದು ನನ್ನ ಮನೆ. 7-8 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆದರೆ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಸೋಲುವಂಥ ಒಂದು ಸೋಲಾಗ್ತಾ ಇತ್ತು. ಆದರೆ ಈ ವರ್ಷ 2025-26ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಥಮ ಸ್ಥಾನ ಪಡೆದು ಇವತ್ತು ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ನೈಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನಿಂದ ಮತ್ತು ದಿಲ್ಲಿಗೆ ಹೋಗ್ತಾ ಇದ್ದೀವಿ. ನ್ಯಾಷನಲ್ ಫೆಸ್ಟಿವಲ್ನಲ್ಲಿ ನಾವು ಭಾಗವಹಿಸಲು ಈ ನಮ್ಮ ಮುದ್ನಾ ದೊಡ್ಡ ತಂಡದ ಯುವತಿಯರಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಷ್ಟ್ರಮಟ್ಟದ ಯುವಜನೋತ್ಸವದಲ್ಲಿ ಭಾಗವಹಿಸಲು ನಮ್ಮ ತಂಡದ ಟೋಟಲ್ 10 ಜನ ಮಹಿಳೆಯರನ್ನ ಹುಡುಗಿಯರಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಆನಂದ್ ಎಸ್ ರಾಠೋಡ್, ಬಂಜಾರ ಯುವ ಒಕ್ಕೂಟದ ಜಿಲ್ಲಾಧ್ಯಕ್ಷರು.